ಈ ನಡುವೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳು ಅಂತಂದರೆ ಕಣ್ಣು ಮುಚ್ಕೊಂಡು ಟಿಕೆಟ್ ಕೊಡ್ತಾ ಇದ್ರು ಒಂದು ಕಾಲದಲ್ಲಿ ಬಿಜೆಪಿಯವರು. ಆದರೆ ಈಗ ಮಾನದಂಡಗಳು ಬದಲಾವಣೆಯಾಗಿದೆಯಾ, ಹಿಂದುತ್ವ ಫೈರ್ ಬ್ರ್ಯಾಂಡ್ಗಳಿಗೆ ಸಂಕಷ್ಟ ಬರ್ತಾ ಇದೆಯಾ ಅಂತ. ಹಾರ್ಡ್ ಕೋರ್ ಹಿಂದುತ್ವವನ್ನು ಪ್ರತಿಪಾದಿಸುವಂಥವರಿಗೆ ಯಾವಾಗಲೂ ಕೂಡ ಬಿಜೆಪಿ ಮಣೆ ಹಾಕ್ತಾ ಇತ್ತು. ಆದರೆ ಈಗ ಮಾನದಂಡ ಬದಲಾಗಿದೆಯಾ ಅಂತ. ಏಕೆಂದರೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳಿಗೆ ಸಂಕಷ್ಟ ಆಗಿದೆ. ಈ ಕರ್ನಾಟಕದಲ್ಲೇ ತಗೊಳ್ಳಿ, ಅನಂತಕುಮಾರ್ ಹೆಗಡೆ, ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಕಟೀಲ್ ಇವರೆಲ್ಲರೂ ಕೂಡ ಈಗ ವೆಯ್ಟಿಂಗ್ ಲಿಸ್ಟ್ಗೆ ಹೋಗಿದ್ದಾರೆ. ಮೋದಿ ಹವಾ ಮುಂದೆ ಫೈರ್ ಬ್ರ್ಯಾಂಡ್ಗಳ ಟ್ರ್ಯಾಕ್ ರೆಕಾರ್ಡ್ ಕೌಂಟ್ ಆಯ್ತಾ ಇಲ್ವಾ? ನೀವು ಫೈರ್ ಬ್ರ್ಯಾಂಡ್ ಆಗಿರಿ ಇಲ್ಲದೇ ಇರಿ, ಮೋದಿ ಹವಾ ಮುಂದೆ ಯಾರು ನಿಂತರೂ ಗೆಲ್ತಾರೆ ಅನ್ನೋ ತೀರ್ಮಾನಕ್ಕೆ ಏನಾದ್ರು ಬಂದ್ಬಿಟ್ರಾ? ಇದು ಬಿ ಜೆ ಪಿಯಲ್ಲಿನ ಒಳ ರಾಜಕೀಯದ ಎಫೆಕ್ಟ್, ಅದು ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಟಿಕೆಟ್ ಮಿಸ್ ಆದರೆ ಅನಂತಕುಮಾರ್ ಹೆಗಡೆಗೆ ಯಾಕೆ ಮಿಸ್ ಆಯಿತು, ಪ್ರತಾಪ್ ಸಿಂಹಗೆ ಯಾಕೆ ಮಿಸ್ ಆಯಿತು, ನಳಿನ್ ಕುಮಾರ್ ಕಟೀಲ್ಗೆ ಯಾಕೆ ಮಿಸ್ ಆಯಿತು. ಆದರೆ ನಾನು ಹೇಳ್ತಾ ಇರೋದು ಆಗ ಚರ್ಚೆಗೆ ಬರುತ್ತೆ. ನಾನು ಅದಕ್ಕೆ ಆರಂಭದಲ್ಲಿ ಒಂದು ಮಾತು ಹೇಳಿದೆ, ಕೆಲವರ ಹಿತಾಸಕ್ತಿಗೆ ಕೆಲವು ಅರ್ಹ ಅಭ್ಯರ್ಥಿಗಳನ್ನು ಬಲಿಪಶು ಮಾಡಲಾಗ್ತಾ ಇದೆಯಾ? ಈ ಪ್ರಶ್ನೆಗೆ ಉತ್ತರವನ್ನು ಬಿ ಜೆ ಪಿಯಲ್ಲಿ ಕಂಡುಕೊಳ್ಬೇಕು. ಯಾಕೆ ಫೈರ್ ಬ್ರ್ಯಾಂಡ್ಗಳಿಗೆ ಫೈರ್? ಇವಾಗ ಈ ಲೋಕಸಮರದಲ್ಲಿ, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಫೈರ್ ಬ್ರ್ಯಾಂಡ್ಗಳಿಗೆ ಟಿಕೆಟ್ ಸಿಗೋದು ಅಷ್ಟು ಸುಲಭ ಇಲ್ವಂತೆ. ಅನಂತಕುಮಾರ್ ಹೆಗಡೆ, ಪ್ರತಾಪ್ ಸಿಂಹ, ಕಟೀಲ್ರವರಿಗೆ ಟಿಕೆಟ್ ಕೈ ತಪ್ಪುವ ಭೀತಿ ಇದೆ. ಟಿಕೆಟ್ ಖಚಿತವಾಗದೆ ವೆಯ್ಟಿಂಗ್ ಲಿಸ್ಟ್ನಲ್ಲಿ ಇಟ್ಟಿದೆ ಬಿ ಜೆ ಪಿ ಹೈಕಮಾಂಡ್. ಇವರುಗಳಿಗೆ ಗೊತ್ತಿಲ್ಲ, ಸಿಕ್ಕಿದ್ರೂ ಸಿಗಬಹುದು, ಸಿಗದೇ ಇದ್ರೂ ಇರ್ಬೋದು. ಕೇವಲ ಹಿಂದುತ್ವದ ಆಧಾರದಲ್ಲೇ ಟಿಕೆಟ್ ಕೊಡ್ತಾ ಇದ್ದ ಬಿ ಜೆ ಪಿ ಮಾನದಂಡದಲ್ಲಿ ಈಗ ಚೇಂಜ್ ಆಗಿದೆಯಂತೆ. ಫೈರ್ ಬ್ರ್ಯಾಂಡ್ಗಳ ಟ್ರ್ಯಾಕ್ ರೆಕಾರ್ಡ್ ಗಮನಿಸ್ತಾ ಇದೆ ಬಿ ಜೆ ಪಿ ವರಿಷ್ಠರು. ಹಾಗಿದ್ರೂ ಕೂಡ ನಿಮಗೆ ಪ್ರತಾಪ್ ಸಿಂಹಕ್ಕೆ ಟಿಕೆಟ್ ಮಿಸ್ ಆಗೋ ಹಾಗಿಲ್ಲ, ಅದೂ ಮಾನದಂಡ ಬೇರೆ ಆಗಿರಬೇಕು. ಈ ಫೈರ್ ಬ್ರ್ಯಾಂಡ್ಗಳ ಕೆಲ ವಿವಾದಾತ್ಮಕ ಹೇಳಿಕೆಗಳಿಂದ ಡ್ಯಾಮೇಜ್ ತಪ್ಪಿಸುವ ಉದ್ದೇಶ, ಇದು ಒಂದು ಕಾರಣ. ಇವರುಗಳ ವಿವಾದಾತ್ಮಕ ಹೇಳಿಕೆ ಈ ಮೂವರ ಸ್ವಕ್ಷೇತ್ರದ ಒಳಗಿನ ಹೊರಗಿನ ವಿರೋಧಿ ಅಲೆಯನ್ನು ಪರಿಗಣಿಸಿದೆ ಹೈಕಮಾಂಡ್. ಇವ್ರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರಾ ಇಲ್ವಾ ಅಂತ. ಈ ಹಾಲಿಗಳಿಗೆ ಈ ಬಾರಿ ಟಿಕೆಟ್ ಕೊಟ್ಟರೆ ಒಳೇಟಿನ ಆತಂಕ ಕೂಡ ಇದೆ. ಈ ಒಳೇಟನ್ನು ತಪ್ಪಿಸ್ಕೋಬೇಕು, ಸ್ವಪಕ್ಷೀಯರಿಂದಲೇ ನೆಗೆಟಿವ್ ವರ್ಕ್ ಆಗಬಾರ್ದು ಅಂತಂದರೆ ಇವ್ರುಗಳಿಗೆ ಟಿಕೆಟ್ ಕೊಡಬಾರ್ದು ಅನ್ನೋ ತೀರ್ಮಾನಕ್ಕೆ ಬರ್ತಾರಾ ನನಗೆ ಗೊತ್ತಿಲ್ಲ. ಬಟ್ ಇವರಂತೂ ತುಂಬ ತುಂಬ ವಿಶ್ವಾಸದಿಂದಿದ್ದಾರೆ, ನಮಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮಸೂದ್ ಅವರಿಂದ ಪಡಿತಾ ಹೋಗೋಣ. ಮಸೂದ್, ಒಂದು ಕಾಲ ಇತ್ತು ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳು ಅಂತಂದರೆ ಅವರಿಗೆ ರೆಡ್ ಕಾರ್ಪೆಟ್ ಹಾಸಿ ಪಕ್ಷಕ್ಕೆ ಕರ್ಕೊಂಡು ಬಂದು ಅವರಿಗೆ ಟಿಕೆಟನ್ನು ಕೊಡ್ತಾ ಇದ್ದ ಪದ್ಧತಿ ಬಿ ಜೆ ಪಿಯಲ್ಲಿತ್ತು. ಆ ಮಾನದಂಡದಲ್ಲೇ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದು. ಆದರೆ ಬಿ ಜೆ ಪಿಯ ಮಾನದಂಡ ಈಗ ಬದಲಾಗಿದೆಯಾ? ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳಿಗೆ ಟಿಕೆಟ್ ಕೊಡಲ್ಲ ಅನ್ನೋ ಮನಸ್ಥಿತಿ ಬಿ ಜೆ ಪಿಯಲ್ಲಿ ಬಂದಿದ್ದು ಯಾಕೆ ಅಂತ. ಅರವಿಂದ್, ಒಂದೊಂದು ಚುನಾವಣೆ ಸಂದರ್ಭದಲ್ಲೂ ಕೂಡ ಒಂದೊಂದು ರಾಜಕೀಯ ಸಂದರ್ಭಗಳು ಸೃಷ್ಟಿಯಾಗ್ತವೆ. ಈ ಬಾರಿ ಅಷ್ಟಾಗಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳಿಗೆ ಮಣೆ ಹಾಕ್ತಾ ಇಲ್ಲ ಬಿಜೆಪಿ ಹೈಕಮಾಂಡ್ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ರಾಜ್ಯದಲ್ಲೇ ಹತ್ತಿರ 3ರಿಂದ 4 ಕ್ಷೇತ್ರಗಳಲ್ಲಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳನ್ನ ಈ ಹಿಂದೆನೂ ಕೂಡ ಕಣಕ್ಕಿಳಿಸಿ ಗೆಲ್ಲಿಸ್ಕೊಂಡಿದ್ರು. ಆದರೆ ಈ ಬಾರಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳು ಟಿಕೆಟ್ ಪಡೆಯುವುದು ಅಷ್ಟು ಸುಲಭ ಅಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಅದರಲ್ಲಿ ನೀವು ತಗೊಳ್ಬಹುದು ಉದಾಹರಣೆನ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಇರ್ಬೋದು, ಇಲ್ಲಿ ಹಾಲಿಗಳಿಗೆ ಸಾಕಷ್ಟು ವಿರೋಧ ಬರ್ತಾ ಇದೆ. ಅದು ಹೊರಗಡೆ ಇರಲಿ ಒಳಗಡೆ ಇರಲಿ ಸಾಕಷ್ಟು ವಿರೋಧ ಬರ್ತಾ ಇದೆ. ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸ್ವಪಕ್ಷೀಯರು ಜೊತೆಗೆ ಪ್ರಭಾವಿ ಆಕಾಂಕ್ಷಿಗಳು ಆ ಕ್ಷೇತ್ರದಲ್ಲಿ ಹೆಚ್ಚಾಗ್ಬಿಟ್ಟಿದ್ದಾರೆ. ಜೊತೆಗೆ ಕೆಲವೊಂದು ವಿವಾದಾತ್ಮಕ ಹೇಳಿಕೆಗಳು ಪದೇ ಪದೇ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾವೆ. ಈ ನಾಯಕರ, ಈ ಹಾಲಿ ಸಂಸದರ ಹೇಳಿಕೆಗಳು. ಇತ್ತೀಚೆಗೆ ಅನಂತಕುಮಾರ್ ಹೆಗಡೆ ಮತ್ತೆ ಸಂವಿಧಾನ ತಿದ್ದುಪಡಿ ಮಾತನ್ನು ಕೂಡ ಆಡಿದ್ರು. ಪಕ್ಷ ಈಗ ಅದರಿಂದ ಅಂತರ ಕಾಯ್ದುಕೊಂಡಿದೆ. ಅದು ಅವರ ವೈಯಕ್ತಿಕ ಹೇಳಿಕೆ ಅಂತ ಪಕ್ಷದಿಂದಲೂ ಕೂಡ ನಿಲುವು ಪ್ರಕಟಣೆ ಆಗಿದೆ. ಈ ತರದ ಮುಜುಗರದ ಹೇಳಿಕೆಗಳಿಂದಾಗಿ ಚುನಾವಣೆಯಲ್ಲಿ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದು ಒಂದು. ಇನ್ನೊಂದು, ಇವರ ಫೈರ್ ಬ್ರ್ಯಾಂಡ್ ಅಗತ್ಯ ಈಗಿಲ್ಲ, ಇವರ ಹಿಂದುತ್ವದ ಪ್ರಖರತೆ ಈಗ ಅಗತ್ಯ ಇಲ್ಲ ಅನ್ನುವಂಥ ಒಂದು ಸಂದೇಶ ಕೂಡ ರವಾನೆ ಮಾಡಿರುವಂಥದ್ದು. ಒಂದು ರೀತಿ ಅಥವಾ 1ರಿಂದ 1.5 ಲಕ್ಷ ಲೀಡಲ್ಲಿ ಗೆದ್ದಿರಬಹುದು. ಆದರೂ ಕೂಡ ಇವರತ್ತ ಅಷ್ಟೊಂದು ವಾಲ್ತಾ ಇಲ್ಲ ಬಿಜೆಪಿ ಹೈಕಮಾಂಡ್ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಬಹುತೇಕ ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳಿಗೆ ಬರೀ ಟಿಕೆಟ್ ತಪ್ಪುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಈಗಾಗಲೇ ಸರ್ವೆಗಳನ್ನ ಮಾಹಿತಿ ಪಡ್ಕೊಂಡಿದ್ದಾರೆ, ರಾಜ್ಯ ನಾಯಕರ ಅಭಿಪ್ರಾಯ ತೆಗೆದುಕೊಂಡಿದ್ದಾರೆ. ಇವತ್ತು ಕೂಡ ಮಹತ್ವದ ಸಭೆ ಇದೆ. ಹಾಗಾಗಿ ಈ ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳಿಗೆ ಟಿಕೆಟ್ ಲಕ್ ಹೊಡೆಯುತ್ತಾ ಅಥವಾ ಕೊಕ್ಕಡ್ತಾರ ಅನ್ನುವಂಥ ಚರ್ಚೆ ನಡೀತಾ ಇದೆ. ಆದರೆ ಒಂದಂತೂ ಸ್ಪಷ್ಟ, ಈ ಮೂವರು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಹಾಲಿ ಸಂಸದರು ಒಂದು ರೀತಿಯಲ್ಲಿ ಆತಂಕದಲ್ಲಿ ಇರೋದಂತೂ ಹೌದು. ಅರವಿಂದ್,
ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಇರ್ಬೋದು ಪಕ್ಷದ ಆಂತರಿಕ ವಿಚಾರದಲ್ಲಿ ಮೋದಿಯವರು ಮೂರನೇ ಟರ್ಮ್ ಗೆಲ್ಲಬೇಕಾದ್ರೆ ಕೆಲವೊಂದಷ್ಟು ಬದಲಾವಣೆಗಳು ಮಾಡ್ಕೊಳ್ಳೋಣ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರಬಹುದು. ಬಟ್ ಅಲ್ಟಿಮೇಟ್ಲಿ ಪಟ್ಟಿ ಬಿಡುಗಡೆ ಆಗಬೇಕು. ಆಗ ಈ ಚರ್ಚೆಗಳಿಗೆ ಇನ್ನಷ್ಟು ಬಲ ಬರುತ್ತೆ. ಯಾವ ಮಾನದಂಡ, ಯಾತಕ್ಕೋಸ್ಕರ ಹೀಗೆ ಮಾಡಿದ್ದಾರೆ, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಅಷ್ಟು ಸುಲಭವಾಗಿ ಹೈಕಮಾಂಡ್ ಕೂಡ ಯಾಮಾರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ.